ಮತ್ತೆ ಏನಾದ್ರೂ ಅಕಸ್ಮಾತ್ ಅಕ್ಕಿಗಳು ಚಕ್ಕರ್ಗೆ ಹೋಗ್ತಾ ಇಲ್ಲ ಅಂತ ಹೇಳಿದಾಗ ಏನ್ ಮಾಡ್ಬೇಕಾಗತ್ತದು? ತಾಂಡೋಗಿ ದೂರ ಬಿಡ್ಬೇಕ್ರಿ. ಹೆಂಗ್ ಗೊತ್ತಾ, ಮಾಡಿ ಮೇಲಿಂದ ಕೆಳಿಯಲ್ಲ ಒಬ್ಬೊಬ್ರು. ತಾಂಡಿ ದೂರ ಬಿಟ್ಟಿ ಅದನ್ನ ಬೆಂಡೆತ್ಬೇಕು. ಕಿಲೋಮೀಟರ್ ಗಟ್ಲೆ ಬಿಡ್ಬೇಕು. ತಾಂಡಾಗಿ ಫಸ್ಟ್ ಸ್ಟೆಪ್ ಬಿಡ್ತಾ ಇದ್ರೆ ಆರಾಮಿಗೆ. ಯಾಕೆ ಬರಲ್ಲ ರೀ? ಜಾತಿಲಿರೋ ಅಕ್ಕಿ ಎಲ್ಲಿದ್ರು ಆಡ್ತಾವ್ರಿ. ಅಂದ್ರೆ ಜಾತಿಲಿ ಇರ್ಬೇಕು, ಬ್ಲಡ್ ಲೈನ್ ಒಳ್ಳೆ ಚೆನ್ನಾಗಿರ್ಬೇಕು ಅಂತ ನೀವ್ ಹೇಳದಂಗಾದ್ರೆ. ಅಂದ್ರೆ ಇವಾಗ ಏನಂತ ಹೇಳಿದ್ರೆ, ಇವಾಗ ನನ್ನ ಅಕ್ಕಿ ಚಕ್ಕರ್ಗೆ ಹೋಗ್ತಾ ಇಲ್ಲ ಅನ್ನೋ ಅಕ್ಕಿಗಳನ್ನ ನಾನೇನ್ ಮಾಡ್ಬೇಕು ಅಂದ್ರೆ, ನನ್ನ ಮನೇಲಿ ಕಳ್ಳ ಮಾಡಿ ಒಂದು ಇವಾಗ ಅರ್ಧ ಕಿಲೋಮೀಟರ್, ಆಮೇಲೆ 3/4 ಕಿಲೋಮೀಟರ್, ಆಮೇಲೆ 1 ಕಿಲೋಮೀಟರ್ ಈ ತರ ಬಿಟ್ಕೊಂಡ್ ಬಂತು ಅಂತ ಹೇಳಿದ್ರೆ ಆಟೋಮೆಟಿಕ್ ಆಗಿ ಅದು ಆಡ ಒಂದು ಹುಮ್ಮಸ್ ಬಂದು ಅದು ಆಡುತ್ತೆ ಅಂತ ನಿಮ್ಮ ಅಭಿಪ್ರಾಯ? ಆಡುತ್ತೆ. ಇವಾಗ ನೀವು ನಿಮ್ಮ ಇದರಲ್ಲಿ ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ಅಲ್ಲಿ, ಯಾಕಂದ್ರೆ 13 ಅವರ್ ಎಲ್ಲ ಟಚ್ ಮಾಡಿರೋಂತ ವ್ಯಕ್ತಿ ನೀವು, ಆಯ್ತಾ? ಇವಾಗ ನೀವು ಒಂದು ಅಕ್ಕಿ ನಂದು ಇವಾಗ ನಿಮ್ಮ ಎಕ್ಸ್ಪೀರಿಯನ್ಸ್ ಅಲ್ಲಿ ನೀವು ಎಲ್ಲವರೆಗೂ ತಗೊಂಡಾಗ ಅಕ್ಕಿ ಬಿಟ್ಟು ಬಂದಿದ್ದೀರಾ? ನಾನು ಹತ್ರ 40-50 ಕಿಲೋಮೀಟರ್ ವರ್ಗು ದೂರ ಬಿಟ್ಬಿಟ್ಟು ಬಿಟ್ಬಿಟ್ಟು ಬಂದಿದ್ದೀರಾ. ಬಟ್ ಅಕ್ಕಿಗಳು ಏನಾದ್ರು ಕಳೆದಿರೋಂತ ಸುಧಾರಣೆಗಳು ಏನಾದ್ರು ಇದೆಯಾ ಸರ್? ಯಾವ್ದು ಇಲ್ಲ, ಆರಾಮು ಬರ್ತವೆ. ಬಂದಾದ್ಮೇಲೆ ಅಕ್ಕಿ ಆಡಕ್ ನಿಂತಿದ್ದು ಆತರ ಅಕ್ಕಿಗಳು ಆಡಕ್ಕೆ ಅಲ್ಲ. ಯಾಕಂದ್ರೆ ನಾನು ಇವಾಗ ಏಕ್ದಮ್ ತಗೊಂಡ್ಬಿಟ್ಟು ನಾನು 5 ಕಿಲೋಮೀಟರ್ 10 ಕಿಲೋಮೀಟರ್ ಬಿಟ್ಬಿಟ್ರೆ ನನ್ನ ಅಕ್ಕಿಗಳು ಬರ್ಬೇಕಲ್ಲ ಸರ್? ಸ್ಟೆಪ್ ಬೈ ಸ್ಟೆಪ್ ಮಾಡ್ಬೇಕ್ರಿ. ಹಿಂಗಿಂದ ಪಟ್ಟಂತ ಏಕ್ದಮ್ ತಗೊಂಡೋಗ್ ಬಿಟ್ರೆ ಬರಲ್ಲ. ಸ್ಟೆಪ್ ಬೈ ಸ್ಟೆಪ್. ಇವಾಗ ಕಾಮಾಕ್ಷಿಪಳ್ಳಿಯಿಂದ ಗೋಲ್ರೊಟ್ಟಿ ಬರ್ತೀವಿ, ಬರ್ಬೇಕು ಹುಡಿಕಂಡಿ. ಅಂದ್ರೆ ನಿಮ್ಮ ಅಕ್ಕಿಗಳು ಏನಾದ್ರು ಕಳೆದಿರೋ ಉದಾಹರಣೆಗಳು ಏನಾರು ಇದೆಯಾ? ಯಾವುದೇ ಕಾರಣಕ್ಕೂ ಇಲ್ಲ. ಯಾವುದೇ ಕಾರಣಕ್ಕೂ ಇವತ್ತಿಗೂ ಯಾವ ತರ ಆಗಿಲ್ಲ. ಬಟ್ ಒಂದು ಅಕ್ಕಿನ ನಿಮ್ಮ ಪ್ರಕಾರ ಎಷ್ಟು ಅವರ್ ಆಡಿಸ್ಬಹುದು ಅಂತ ನಿಮ್ಮ ಅನುಭವದಲ್ಲಿ? ಇಷ್ಟು ಅವರ್ ಆಡಿಸ್ತೀನಿ ಅಂತ ಒಂದು ನನ್ನ ಅಂದಾಜ್ ಪ್ರಕಾರ ಕರೆಕ್ಟಾಗಿ ತಗ್ಲಾಕೊಂಡ್ಬಿಟ್ರೆ 14 ಅವರ್ ಬಿಡ್ಬೋದು ಅಕ್ಕಿ. ಕರೆಕ್ಟಾಗಿ ವೆದರ್ ತಗ್ಲಾಕಬೇಕು. ವೆದರ್ ತಗ್ಲಾಕತ್ತು ಅಂದ್ರೆ 5 ಬಿಟ್ರೆ ಆರಾಮಾಗಿ ಆಡಿಸ್ಬೋದು. ಸಾಧ್ಯನಾ ಸರ್ ಅದು? ಸಾಧ್ಯನಾ ಅದು? ಆರಾಮಾಗಿ ಸಾಧ್ಯ. ಈ ಸತಿ ನಿಮ್ಗೆ ಹೇಳ್ತಾ ಇದೀನಿ, ಅದೇ ಜಾಗ ಬಿಡ್ತೀನಿ, ಬಂದ್ ನೋಡಿ. 14 ಅವರ್ ಬಿಡ್ಬೋದು. ನಾನ್ ಬಿಡ್ತೀನಿ ಅಂತಲ್ಲ, ನಾನ್ ಓವರ್ ಕಾನ್ಫಿಡೆನ್ಸ್ ಆಗಿ ಹೇಳ್ತಾ ಇದೀನಿ. ನನ್ಗೆ ಅದ್ರ ಮೇಲೆ ನಂಬಿಕೆ ಇದೆ. ಅದ್ ಬಿಟ್ಟು ಬೇರೆ ಏನಾದ್ರು ಯಾವ್ದಾರು ಇಟ್ಕೊಂಡಿದೀರಾ ಸರ್? ನಾನ್ ಜಾಕ್ ಮೇಲೆ ನಂಬಿಕೆ ಇಟ್ಕೊಂಡಿರೋದು. ಆದ್ಮೇಲೆ ಭಾರ್ಗವ್ದು ಸಬ್ಜೆ ಐತೆ. ಭಾರ್ಗವ್ ಸಬ್ಜೆಗಂತೂ ಅದು ಐತೆ. ಅದನ್ನ 13 ಅವರ್ಗೆ ಲಾಕ್ ಮಾಡ್ಕೊತೀನಿ. ಜಾಕ್ ಮಾತ್ರ ಸರ್, ಈ ವರ್ಷ ನೀವು 13 ಅವರ್ ರೀಚ್ ಮಾಡ್ತೀನಿ ಅಂತ ಹೇಳಿದ್ ಇದೆ ಯಾಕೆ ಅಲ್ವಾ ಸರ್? ಹೌದೌದು. ಅಷ್ಟೇ ಆಡುತ್ತೆ ಅದು, ಪಕ್ಕ ಆಡತ್ತೆ. ಏನ್ ನೋಡಿ ಅಕ್ಕಿಲಿ ನೀವು ಇದ್ ಮಾಡ್ತಾ ಇದೀರಾ ಸರ್? ಅದನ್ನ ಆಟ ನೋಡ್ಬಿಟ್ಟಿದೀನಿ. ಇದ್ರ ಆಟ ಆಲ್ರೆಡಿ ಬಿಟ್ಟಿದ್ದೀರಾ? ಇದು ಆಲ್ರೆಡಿ ಬಿಟ್ಟು ಕಳ್ಳ ಮಾಡ್ಕೊಂಡಿ 3 ಕಳ್ಳಿ ಪಟ್ಟದಲ್ಲೇ ಆಡ್ಬಿಡ್ತು, ಕಡ್ಡಿ ಬಲ ಕಟ್ಕೊಂಡಿ. ಸುಮ್ನೀರು ತೋರ್ಸ್ಬೇಡ ಅಂತ ಸುಮ್ನೀರು, ಏನಾಗಲ್ಲ. ಬರಲಿ ಸುಮ್ನೀರು. ಏನ ಸುಮ್ನೀರು. ಆಯ್ತಾ? ಬೇರೆ ಒಂದು ಅಕ್ಕಿನ, ಯಾಕಂದ್ರೆ ಒಂದು ದಾವಡಿಲಿ ಒಂದೇ ಅಕ್ಕಿ ಬಿಡಲ್ಲ. ಈ ವರ್ಷ ಈ ಅಕ್ಕಿ ಬಿಟ್ಟಿದ್ದೀರಿ ಅಂತ ಇದ್ ಮಾಡ್ತಾ ಇದ್ರ. ಈ ವರ್ಷ 13 ಅವರ್ ಈ ಅಕ್ಕಿಲಿ ರೀಚ್ ಮಾಡಿಸ್ತೀನಿ ಅಂತ ಹೇಳ್ತಾ ಇದ್ರ. ನನಗೆ ನಾನ್ ಕೇಳೋ ಮಟ್ಟಿಗೆ ಈ ಅಕ್ಕಿ 13 ಅವರ್ ಆಡತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸ್ ನಿಮ್ಗೆ ಯಾಕೆ ಬರುತ್ತೆ ಸರ್? ನಾ ಇದನ್ನ ಆಟ ನೋಡ್ಬಿಟ್ಟಿದ್ದೀನಿ. ನಾನು ಇದನ್ನ 3 ತಿಂಗಳು ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ನೋಡಿ ಒಂದೊಂದು ಉಡನ್ಗುನು ಚೆಕ್ ಮಾಡ್ಕೊಂಡು ಬಾಲ ಕಟ್ಟಿ, ಬಾಲ ಬಿಚ್ಚೋದು, ಬಾಲ ಕಟ್ಟೋದು, ಬಿಚ್ಚೋದು ನೋಡ್ಬಿಟ್ಟು ಕುಂಡ್ರಿಸ್ಬಿಟ್ಟೆ. ಕುಂಡ್ರಿಸಿದ್ಮೇಲೆ ನನ್ಗೆ ಕನ್ಫರ್ಮ್ ಆಗೋಯ್ತು, ಇದು ಪಕ್ಕ 200% ಈ ಸತಿ ಆಡುತ್ತೆ. ಇವಾಗ ಇದ್ರಲ್ಲಿ ಆಲ್ರೆಡಿ ಮರಿ ಮಾಡಿಸಿದೀರಾ? ಹೌದು. ಆಯ್ತಾ? ಈ ಮರಿ ಮಾಡಿಸಿರೋಂತ ಒಂದು ಅಕ್ಕಿ ಇದರಲ್ಲಿ ದಮ್ ಇರುತ್ತೆ ಅಂತ ಹೇಳ್ತೀರಾ ಸರ್? ಹೌದು, ಪಕ್ಕ ಇರುತ್ತೆ.
ಇವಾಗ ಇದ್ರ ಸ್ಟಾಮಿನಾ ಏನಾದ್ರು ಡೌನ್ ಆಗಿ, ಯಾಕಂದ್ರೆ ಮರಿಗಳಿಗೆ ಕಕ್ಕಿರುತ್ತೆ, ಇದ್ ಮಾಡಿರುತ್ತೆ, ಆಯ್ತಾ? ಈಗ ನಾವ್ ಅದಕ್ಕೆ ಇದು ರೆಡಿ ಮಾಡ್ತೀವಿ. ಓಕೆ. ಈಗ ಇನ್ನೇನು ಈಗ ಸೀಸನ್ ಸ್ಟಾರ್ಟ್ ಅಲ್ವಾ, ಸೀಸನ್ ಸ್ಟಾರ್ಟ್ ಆದಂಗೆ ಡಿವಾರ್ಮಿಂಗ್ ಮಾಡ್ತೀವಿ. ಡಿವಾರ್ಮಿಂಗ್ ಮಾಡಿದೆಟ್ಟಿಗೆ ರೆಕ್ಕೆ ಕೊಡ್ತೀವ. ರೆಕ್ಕೆ ಕೊಟ್ಟಾಗೆಲ್ಲ ಅವಕ್ಕೆ ಡೈಲಿ ಕಳೆ ಬೀಜ ಹಾಕೊಂಡ್ ಬರ್ತಾ ಇರ್ತೀವಿ. ಕಳೆ ಬೀಜ ಹಾಕಿದ್ರೆ ಮುಗೀತು, ಅದ್ರ ಆರಾಮಾಗಿ ಬರ್ತಾ ಇರುತ್ತೆ. ನಮ್ ಬರೀ ಕಳೆ ಬೀಜ ಕೊಡೋದು, ಕಡಲೆ ಕಾಳಂತೂ ಕೊಡಲ್ಲ. ಕಡಲೆ ಬೀಜ, ಬರೀ ಕಡಲೆ ಬೀಜ ಕೊಡ್ತೀನಿ. ಇವಾಗ ಏನಂತ ಹೇಳಿದ್ರೆ ವಿಷಯಕ್ಕೆ ಬರ್ಲೇಬೇಕು. ನಾನ್ ಹೇಳೋದೇನಂತ ಹೇಳಿದ್ರೆ, ಇವಾಗ ನಡೀತಾ ಇರೋಂತ ಒಂದು ಪ್ರತಿಯೊಬ್ರು ಸಾಕಷ್ಟು ಜನ ಪಾರಿವಾಳ ಸಾಕ್ತಾ ಬರ್ತಾ. ಒಂದು ಆಡ ಅಕ್ಕಿಗಳಿಗೆ ನಾನ್ ಕೊಡ್ಬೇಕಾಗಿರೋಂತ ಫುಡ್ ಏನ್ ಕೊಡ್ಬೇಕಾಗತ್ತೆ ಸರ್? ಸರ್ ಫಸ್ಟ್ ಸ್ಟಾರ್ಟಿಂಗ್ ಇಂದ ಓಪನ್ ಆಗಿ ಹೇಳ್ತೀವಿ, ರಾಗಿ ಕೊಡ್ಬೇಕು. ರಾಗಿ ಕೊಟ್ಟಾದ್ಮೇಲೆ ರಾಗಿಲೇ ಒಂಚೂರು ಓಡಿಸ್ಕೊಂಡ್ಬರ್ಬೇಕು. ಆಮೇಲೆ ಒಂಚೂರು ಗೋಧಿ, ಒಂಚೂರು ಜವೆ ಗೋಧಿ ಹಾಕಬೇಕು. ಅದಕ್ಕೆ ಜವೆ ಗೋಧಿ ಹಾಕಿದ್ರೆ 8 ಕಂಟ್ರೋಲ್ ಬಂದ್ಬಿಡುತ್ತೆ. ಹಂಗೇ ಬಿಡ್ಕೊಂಡ್ ಬತ್ತಾ ಇರ್ಬೇಕ. ಕಳ್ಳೆ ಬೀಜ ಕೊಡ್ಬೇಕು. ಟೈಮು ನೋಡ್ಬೇಕು. ಒಂದ್ ದಿವಸ 2 ಅವರ್ ಆಡ್ತಾ, 2 ಅವರ್ ಆಡ್ತಿದ್ದಂಗೆ ಒಂದು 10 ಕಳ್ಳೆ ಬೀಜ, 4 ಅವರ್ ಆಡ್ತಾ ಇನ್ನೊಂದ್ 10 ಕಳ್ಳೆ ಬೀಜ. ಕಳ್ಳೆ ಬೀಜದಲ್ಲೇ ಮಾಡ್ಕೊಂಡ್ ಬಂದ್ಬಿಟ್ರೆ ಆರಾಮಾಗಿ ಅಕ್ಕಿ ಆಡುತ್ತೆ. ಅಂದ್ರೆ ಇವಾಗ ದಸ್ತಾ ಮಾಡುವಾಗ ನೀವು ಏನ್ ಕೊಡ್ತೀರಾ ಸರ್? ಒಂದು ಟೂರ್ನಮೆಂಟ್ ಬಿಡ್ತೀರಾ ನೀವು? ನಾನ್ ಬೆಳಗ್ಗೆನೆ 20 ಕಳ್ಳೆ ಬೀಜ ಕೊಟ್ಬಿಟ್ಟು ಬಿಟ್ಬಿಡ್ತೀನಿ. 20 ಕಳ್ಳೆ ಬೀಜ ಕೊಟ್ಟಿ ಅಕ್ಕಿನ ಬಿಟ್ಟಾದ್ಮೇಲೆ ನಾನು 5 ನಿಮಿಷನು ಮನೆ ಮೇಲೆ ಇರಲ್ಲ. ರೆಫ್ರಿಗೆ ತೋರಿಸ್ತೀನಿ, ಮನೆ ಮೇಲೆ ಬಂತಾ ನೋಡ್ಕೊಳಪ್ಪ ಅಂದ್ಬಿಟ್ಟು ಇಲ್ಲ ಇಲ್ಲ ಯಾವ್ದೋ ಒಂದ್ ಬಿಡಿಂಗ್ ಕೊಡಿಸ್ಬಿಟ್ಟು ನಾವು ಹೋಯ್ತಾ ಇರ್ತೀನಿ. ಅಕ್ಕಿ ಸಾಯಂಕಾಲ ನನ್ಗೆ ಫೋನ್ ಮಾಡು ಅಂತೀನಿ. ಅಷ್ಟು ಕಾನ್ಫಿಡೆನ್ಸ್ ಇದೆ ನಿಮ್ಮ ಅಕ್ಕಿ ಮೇಲೆ? ನನಗೆ ಓವರ್ ಕಾನ್ಫಿಡೆನ್ಸ್. ನಾನು ಓಪನ್ ಆಗಿ ಹೇಳ್ತೀನಿ, ನನ್ನ ಅಕ್ಕಿ ಮೇಲೆ ನನ್ಗೆ ನಾನ್ ಹೆಂಗ್ ಸಾಕ್ತೀನೋ ನಮ್ನ ಹಂಗೆ ಸಾಕ್ತಾವೆ. ಅಂದ್ರೆ ಇವಾಗ ನೀವ್ ಹೇಳೋದೇನಂತ ಹೇಳಿದ್ರೆ, ಒಂದು ಆಡ ಅಕ್ಕಿಲಿ ಸಿಂಪ್ಟಮ್ಸ್ ಏನಂತ ಹೇಳಿದ್ರೆ, ಮೇನ್ ನೀವ್ ಹೇಳೋದೇನಂದ್ರೆ ಬ್ಲಡ್ ಲೈನ್ ಇತ್ತು ಅಂತ ಹೇಳಿದ್ರೆ ಅಕ್ಕಿಗಳು 100% ಆಡುತ್ತೆ ಅಂತ. ಆಡುತ್ತೆ. ಆ ಒಂದು ಬ್ಲಡ್ ಲೈನ್ ನಾವು ಕಂಡುಹಿಡಿಯೋ ರೀತಿ ಯಾವ ತರ ಸರ್? ದೇವ್ರಣ ಇದುವರೆಗೂ ನಾನು ಕೈ ಮುಗಿದು ಹೇಳ್ಬಿಡ್ತೀನಿ, ನನ್ ಕಣ್ಣು ನೋಡಿ ಅಕ್ಕಿ ನೋಡಕ್ ಬರಲ್ಲ. ನನಗೆ ಕಣ್ಣೆದ್ರಿಗೆ ಅಕ್ಕಿ ಆಡ್ಬೇಕು. ಕಣ್ಣೆದ್ರಿಗೆ ಅಕ್ಕಿ ಆಡ್ತಾ ಇದು ಜಿನಿಯನ್ ಅಕ್ಕಿ ಅನ್ಬಿಟ್ಟು ಗೂಡ ಹೊಡಿಕೆ ಹಾಕತ್ತೀನಿ ಸರ್. ಅಲ್ಲ ಸರ್, ಇವಾಗ ಯಾಕಂದ್ರೆ ನೀವು ನಿನ್ನೆ ಮೊನ್ನೆ ಈ ಒಂದು ಅಕ್ಕಿ ಶೋಕಿಗೆ ಬಂದವರಲ್ಲ. ನೀವು ಸಾಕಷ್ಟು ವರ್ಷಗಳಿಂದ ನೀವು ಅಕ್ಕಿ ಶೋಕಿ ಮಾಡ್ತಾ ಬಂದಿರೋರು. ಹೌದು. ಅವತ್ತಿನ ಟೈಮಲ್ಲಿ ನೀವು ಸುಮಾರಷ್ಟು ಇವತ್ತು ನನಗೆ ಗೊತ್ತಿರೋ ಪ್ರಕಾರ ಸಾಕಷ್ಟು ದಾವಡಿಗಳೆಲ್ಲ ಅಕ್ಕಿ ಬಿಟ್ಟಿದ್ರ, ಒಂದು ಲಾಂಗ್ ಟೈಮ್ ಮಾಡಿದ್ರ. ಅದಕ್ಕೋಸ್ಕರ ನಾನು ನಿಮ್ಮ ಹತ್ರ ಬಂದಿದ್ದು. ಒಂದು ಆ ತರದಲ್ಲಿ ಎಷ್ಟೋ ದಾವಡಿಗಳಲ್ಲಿ ಅಕ್ಕಿ ಬಿಟ್ಟಿರೋಂಥವ್ರು, ನೀವು ಎಷ್ಟೋ ದೊಡ್ಡ ದೊಡ್ಡ ಹಿರಿಯರನ್ನ ನೋಡ್ಕೊಂಡ್ ಬಂದಿರೋಂಥವ್ರು. ನಾನು ಒಂದೇ ಒಂದು ಕೇಳ್ಬಿಡ್ತೀನಿ ನನ್ನ ಕ್ವಶನ್. ಎಷ್ಟೋ ಜನ ನೋಡಿದಿರ, ದೊಡ್ಡ ದೊಡ್ಡವ್ರನ್ನ ಎಲ್ಲಾರನು ಆಲ್ಮೋಸ್ಟ್ ಎಲ್ಲಾರನ್ನು ನೀವು ನೋಡ್ಕೊಂಡ್ ಬಂದಿದ್ದೀರಾ, ಇದ್ ಮಾಡಿದಿರಾ. ಫಸ್ಟ್ ಒಂದ್ ಅಕ್ಕಿ ಯಾವುದೇ ಒಬ್ರು ಶೋಕ್ದಾರರ ಕೈಲಿ ಕೊಟ್ಟಿದ ತಕ್ಷಣ ಫಸ್ಟ್ ನೋಡೋದೇನಂತ ಹೇಳಿದ್ರೆ ಐಸ್ ಪ್ಯಾಟರ್ನ್ ನೋಡ್ತಾರೆ. ಐಸ್ ಪ್ಯಾಟರ್ನ್ ನೋಡ್ತಾರೆ, ಇದು ಯಾವ ತರ ಇದೆ, ಏನ್ ಮಾಡ್ತಾ ಇದೆ, ಅರ್ಥ ಆಯ್ತಾ? ಯಾಕಂದ್ರೆ ನಾನಾ ರೀತಿಲಿ ಇವಾಗ ನಿಮ್ಮ ವಿದ್ಯೆನೇ ನಿಮ್ದೇ ಒಂಥರ ಡಿಫ್ರೆಂಟ್ ವಿದ್ಯೆ ಆದ್ರೆ ಇನ್ನೊಬ್ರದ್ದು ಬೇರೆ ತರ ಇರುತ್ತೆ. ಇವಾಗ ಏನಂತ ಹೇಳಿದ್ರೆ, ಫಸ್ಟ್ ಯಾರಿಗೆ ಒಂದು ಅಕ್ಕಿ ಕೈ ಕೊಟ್ಟಿದ ತಕ್ಷಣ ಫಸ್ಟ್ ಕಣ್ಣು ನೋಡ್ತಾರೆ. ಕಣ್ಣು ಯಾಕೆ ನೋಡ್ತಾರೆ? ಅದರಲ್ಲಿ ವೈಬ್ರೇಷನ್ ಇದೆಯಾ, ಅದರಲ್ಲಿ ರಿಂಗ್ಸ್ಗಳಿದ್ಯಾ, ಅದು ಆ ಕಣ್ಣಲ್ಲಿ ಏನ್ ಮಾಡ್ತಾ ಇದೆ, ಅದು ಮೇಲ್ಗಡೆ ನೋಡ್ತಾ ಇದೆಯಾ, ಸ್ಟ್ರೈಟ್ ನೋಡ್ತಾ ಇದೆಯಾ, ಹಿಂದೆಗಡೆ ನೋಡ್ತಾ ಇದೆಯಾ, ಕೆಳಗಡೆ ನೋಡ್ತಾ ಇದೆಯಾ, ಈ ತರದೆಲ್ಲ ಅವ್ರವ್ರದೇ ಆದ ಒಂದು ಸಿಂಪ್ಟಮ್ಸ್ ನೋಡ್ಕೊಂಡ್ ಬರ್ತಾರೆ. ನಾನು ಕ್ವಶನ್ ಕೇಳ್ತೀನಿ ಅಂತ ಹೇಳಿದ್ರೆ, ಸಾಕಷ್ಟು ಹಿರಿಯರು ನೋಡಿದಿರಲ್ಲ, ಆ ಹಿರಿಯರಲ್ಲಿ ಅವ್ರು ಕೂಡ ಕೊಟ್ಟಾಗ ಅಕ್ಕಿಗಳನ್ನ ಫಸ್ಟ್ ಕಣ್ಣೆ ನೋಡ್ತಾ ಇದ್ದು. ಅದಾದ್ಮೇಲೆ ಬರೋದು ತಿರಿ ನೋಡೋದಂಥದ್ದು, ಅದಾದ್ಮೇಲೆನೆ ಬೋನ್ ನೋಡೋಂಥದ್ದು, ಅದ್ ನೋಡೋದ್ಮೇಲೆ ಕಾಟ ಈ ತರ ಸಾಕಷ್ಟು ಅವ್ರವ್ರದೇ ಆದ ಒಂದು ಇದು ನೋಡ್ತಾರೆ. ನೀವು ಕಣ್ಣನ್ನ ಯಾಕೆ ರಿಸರ್ಚ್ ಮಾಡಕ್ ಹೋಗ್ಲಿಲ್ಲ? ನಾನು ಇದುವರೆಗೂ ಬಂದಿಲ್ಲ. ನಾನು ಹೆಂಗ್ ಗೊತ್ತಾ, ಆಕಾಶದಲ್ಲಿ ಯಾವ ತರ ಆಡುತ್ತೆ, ನನಗೆ 2 ಅವರ್ ಆಡೋದು ಸಾಕು. 2 ಅವರ್ ಆಡ್ತಾ ಅಕ್ಕಿ ಮನೆ ಬಿಡ್ದಂಗೆ 2 ಅವರ್ ಆಡ್ತಾ ಆ ಅಕ್ಕಿ ಹಿಡ್ಕೊ ಬರ್ತೀನಿ. ಮನೆಗೆ ಕಾಲೇ ಎಲ್ಲೂ ತೆಗಿಯಲ್ವಾ, ತಾಂಬ ಆ ಅಕ್ಕಿ ಲಾಂಗ್ ಆಗುತ್ತೆ. ಹೆಂಗೆ ಸರ್ ಅದು? ನಾವು ಕಲ್ತ್ ಬಿಟ್ಟಿದೀವಿ. ಅದು ಏನಂದ್ರೆ ಅದನ್ನ ಕ್ಲೀನ್ ಆಗಿ ತಾಣ ದೂರ ಬಿಟ್ಟಿ 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 ಬೆಂಡೆತ್ಬೇಕು. ಅಲ್ಲಿಂದ ಬರೋ ಅಷ್ಟಲ್ಲಿ 2 ಅವರ್ ಆಡ ಹಾಕಿನ ತಿರ್ಗಾ ಕೂತ್ಕೊತ್ತಾ ತಾಂಡಕ್ ತಿರ್ಗಾ ಒಂದು 5 ಕಿಲೋಮೀಟರ್ ದೂರ ಬಿಡು, ಇನ್ನ 2 ಅವರ್ ಆಯ್ತಿದೆ. ಹಂಗೆ ಬೆಂಡೆತ್ ಬಂದ್ರೆ ಆರಾಮ ಅದಾಗದೆ ಟೈಮಿಂಗ್ ಸೇರ್ಕೊಂಡ್. ಇವಾಗ ನೀವು ಸಾಕಷ್ಟು ದಾವಡಿಗಳು ಬಿಟ್ಟಿದಿರಲ್ಲ ಅಕ್ಕಿಗಳು, ಅಲ್ಲೂ ಕೂಡ ಇದೇ ಸಿಂಪ್ಟಮ್ಸ್ ನ ಯೂಸ್ ಮಾಡಿದ್ರ? ಹೌದು, ಇದೇ ತರನೇ ತಗೊಂಡ ಹೊರಗಡೆ ಬಿಟ್ಟಿ ದೂರನೇ ಬಿಡ್ತಾ ಇದ್ವಿ. ಓಕೆ. ಆ ಬಿಟ್ಟಂತ ಅಕ್ಕಿಗಳಲ್ಲಿ ಏನಾದ್ರು ಕಳೆದೋಗಿರೋಂತ ಉದಾಹರಣೆಗಳು? ಯಾವ್ದು ಇಲ್ಲ. ಅಂದ್ರೆ ನೀವ್ ಹೇಳೋದೇನಂತ ಹೇಳಿದ್ರೆ, ಅಕ್ಕಿನ ಜಾಸ್ತಿ ವರ್ಕ್ ಮಾಡ್ಬೇಕು ಅಂತ ಹೇಳೋದು. ಅಂದ್ರೆ ಕಷ್ಟ ಬಿದ್ರೇನೆ ಅದು ಇದ್ ಮಾಡೋದು. ಮನೆ ಕುತ್ಕೊಂಡು ಮೇವು ತುರುಕ್ತಾ ಇದ್ರೆ ಇನ್ನೆಲ್ಲ ಹೋಯ್ತವ ಆಡಕ್ಕೆ ಹೋಗು ಅಂದ್ರೆ
ಹ್ಮ್ ಅಂದ್ರೆ ಈ ಸತಿ ನಿಮ್ ಪರವಾಗಿ ಹೇಳ್ತೀನಿ, ಈ ಸತಿ ಯಾರೇ ಅಕ್ಕಿ ಬಿಡೋದಾಗ್ಲಿ, ಈ ಸತಿ ಹೆವಿ ಸಣ್ಣ ಸ್ಟ್ರೋಕ್ ಕೊಟ್ಟವ್ರೆ. ಹ್ಮ್ ದಯವಿಟ್ಟು ಮಾಡಿ ಮೇಲೆ ಕೂತ್ಕೊಂಡು ಅಕ್ಕಿ ಬಿಡೋರು ಒಂದೊಂದ್ ಚೂರು ಮಜ್ಜಿಗೆ ನೀರು ಕುಡಿತಲೇ ಇರ್ರಿ. ಹ್ಮ್ ಈ ಸತಿ ಅಂತೂ ಹೆವಿ ಸನ್ ಸ್ಟ್ರೋಕ್ ಕೊಟ್ಟವ್ರೆ. ಓಕೆ, ಅಂದ್ರೆ ಈ ಸತಿ ಸಾಕಷ್ಟು ಬಿಸಿಲು ಇರುತ್ತೆ ವೆದರ್. ಹೌದೌದು, ವೆದರ್ ರಿಪೋರ್ಟ್ ಸನ್ ಸ್ಟ್ರೋಕ್ ಐತೆ. ಓಕೆ. ಇದು ಬಾರ್ಗೋ ಕೊಟ್ಟಿದ್ದು. ಹಾ, ಇದಕ್ಕೆ ಇನ್ನೊಂದು ಜೂಟ ಗೆ ಬಂದಿದ್ದು. ಓಕೆ. ಇದು 13 ಓವರ್ ಆಡ್ತು. ಓಕೆ ನಾನು ಸರ್ ಹೇಳಿ, ಇವಾಗ ಇದು ಎಲ್ಲಿದು ಸರ್ ಇದು ಅಕ್ಕಿ? ಇದು ಬಾರ್ಗವ್ದು. ಓಕೆ, ಭಾರ್ಗವ್ರು ಕೊಟ್ಟಿದ್ದು. ಹೌದು, ವೆಂಕಟೇಶ್ವರ ಲಾಫ್ಟ್. ಹೌದು. ಅದಕ್ಕೆ ಬಂದಿದೆ ಮರಿ. ಇದೇ ಆಡಿದ್ದು, ಒಳ್ಳೆ ಟೈಮ್ ಆಡ್ತು. ಓಕೆ. ಅದಕ್ಕೆ ಈಗ ರೆಕ್ಕೆ ಕೊಟ್ಟೆ. ಓಕೆ. ಈ ಸತಿ ಬಿಡ್ಲೇಬೇಕು ಅಂದ್ಬಿಟ್ಟು. ಹ್ಮ್. ಅದು ನಮ್ ಭಾರ್ಗವು ಹೇಳ್ಬಿಟ್ಟೆ ಕೊಟ್ಟಿದ್ದ. ಓಕೆ. ಹಣ ಇದ್ರಲ್ಲಿ ಅಕ್ಕಿ ಆಡುತ್ತೆ ಅಂತ. ಓಕೆ. ಇವಾಗ ಇದಕ್ಕೆ ಎಣ್ಣೆ ಯಾವ್ದು ಹಾಕಿದ್ರಿ ಸರ್? ಈ ಕೆಳಗಡೆ ಐತಿ ಸಬ್ಜೆ ಹಣ್ಣು ತೋರ್ಸಿದ್ನಲ್ಲ, ಹಾ, ಅದೇ ಅದಕ್ಕೆ ಹಾಕಿದ್ರಿ. ಇದು ಮರಿ, ಇದು ಇದ್ರ ಮರಿ? ಇದ್ರ ಮಗನೇ. ಮಗ. ಓಕೆ. ಇದ್ರದ್ದು ಏನ್ ಸರ್ ಇದು ಆಟ? ಇವಾಗ ಇದು ಯಾವಾಗ ಬಿಟ್ಟಿದ್ರಿ ಸರ್ ಇದು? ನೀವ್ ಆಲೆ ಆಯ್ತು 6 ತಿಂಗಳಾಯ್ತು. ಒಳ್ಳೆ ಟೈಮು. ಓಕೆ. ನಾನು ತಲೆ ಕೆಡ್ಸ್ಕೊಂಡ್ಬಿಟ್ಟೆ, ಏನ್ ಈ ತರ ಆಡ್ತದ ಅಂತ. ಓಕೆ. ನಾನು ಭಾರ್ಗವ್ ಫೋನ್ ಮಾಡಿ ಹೇಳಿದ್ರೆ ಅವನು ಭಾರ್ಗವ್ ನಂಬ್ಲಿಲ್ಲ. ಓಕೆ. ಏನಣ್ಣ ಈ ತರ ಆಡ್ತೈತಾ ಅಂದ. ಹ್ಞೂ ಕಣ, ಅಕ್ಕಿ ಆಡ್ತೈತಿ ಅಂದೆ. ಸುಳ್ಳು ಹೇಳ್ಬಿಟ್ರಿ ಇಂದ. ನಾ ಅದಕ್ಕೆ ನಿಮ್ಗೆ ಯೂಟ್ಯೂಬ್ ಅಲ್ಲಿ ಹೇಳ್ತಾ ಇದ್ದೀನಿ, ಅಕ್ಕಿ ಆಡ್ತೈತೆ ನೋಡಪ್ಪ ಅಂದೆ. ಅದ್ರ ಪ್ಯಾಟರ್ನ್ ತೋರಿಸಿ ಸರ್. ಇರ ಸರ್ ಇವಾಗ ಏನಂತ ಹೇಳಿದ್ರೆ, ಈ ಎಪಿಸೋಡ್ ಇಲ್ಲಿಗೆ ಇದ್ ಮಾಡ್ತೀನಿ. ಈ ವರ್ಷ ಹೊಸದಾಗಿ ಸಾಕಷ್ಟು ಜನ ಟೂರ್ನಮೆಂಟ್ ಕಟ್ಕೊಂಡ್ ಬಂದಿದ್ದಾರೆ. ಅವ್ರಿಗೆ ಕೊನೆದಾಗಿ ನೀವ್ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ ಸರ್? ನಿಯತ್ತಾಗಿ ಅಕ್ಕಿ ಬಿಡ್ರಿ, ಯಾರಿಗೂ ಮೋಸ ಮಾಡಕ್ ಹೋಗ್ಬಿಡಿ. ಓಕೆ. ಕೊಟ್ಟಿರೋರ್ ಅಕ್ಕಿ ಹೆಸರು ಹೇಳಿದ್ರೆ ಸಾಕು. ಓಕೆ. ನಾನ್ ನೋಡ್ರಿ ಭಾರ್ಗವ್ದು ಅಕ್ಕಿ ತಾಂಬಂದೆ, ನಾನ್ ಭಾರ್ಗವ್ ಹೆಸರು ಹೇಳ್ತಾ ಇದೀನಿ. ಓಕೆ. ಹಿಂಗ್ ಹೇಳಿಬೇಕು. ಅವ್ನ್ ಪಾಪ ಭಾರ್ಗವ್ ಅಕ್ಕಿ ಯಾರಿಗೂ ಅಕ್ಕಿ ಕೊಡಲ್ಲ ಅವನು. ಓಕೆ. ಅದ್ರಲ್ಲಿ ನಾನು ಕೊಟ್ಟ ಅಕ್ಕಿ ಆಡ್ತು. ನಾನು ಭಾರ್ಗವ್ ಫೋನ್ ಮಾಡಿ ಹೇಳ್ದೆ, ಭಾರ್ಗವ್ ಇದ್ರಲ್ಲಿ ಅಕ್ಕಿ ಆಡ್ತು ಹಿಂಗೈತೆ ಅಂದೆ. ಹಂಗ ಹೇಳ್ಬಿಟ್ರೆ ಸಾಕು. ಅಕ್ಕಿ ತಗೊಂಡೋಗ್ಬಿಟ್ಟು ಅದೆಲ್ಲ ಸತ್ತೋಯ್ತು, ಇದಾಯ್ತು, ಅವೆಲ್ಲ ಸುಳ್ಳು ಹೇಳಿದ್ರೆ ಜೀವನದಲ್ಲೂ ಅಕ್ಕಿ ಆಡಲ್ಲ. ಓಕೆ ಸರ್, ನಾನು ಸಾಕಷ್ಟು ಕೇಳಿದೀನಿ. ಯಾಕಂದ್ರೆ ಹೇಳಿದ್ರೆ ಈ ಒಂದು ಅಕ್ಕಿ ಕೊಟ್ಟವರು ಇದು ಅವ್ರ ಹೆಸರು ಹೇಳ್ದೇನೆ ಅಕ್ಕಿಗಳು ಆಡಿಸಿ ಇದ್ ಮಾಡಿ ಸುಮಾರಷ್ಟು ಆತರ ಘಟನೆಗಳು ನಡೆದಿದೆ. ಅಕ್ಕಿ ಬಿಡೋರ್ ಹೆಸರನ್ನೇ ಹೇಳಲ್ವಲ್ಲ, ಅಕ್ಕಿ ಯಾರಿಂದ ಆಡ್ತು ಅಂತಲೇ ಹೇಳಲ್ವಲ್ಲ. ಅದೇನೆ ಆತರ ಆಗಿ ನೆಕ್ಸ್ಟ್ ಅವ್ರ ಮನೆ ಅಕ್ಕಿಗಳು ಆಡದಿರಂತ ಒಂದು ಕಾರಣಗಳು, ಉದಾಹರಣೆಗಳು ಸಾಕಷ್ಟು ಇದೆ ಅಂತ ಹೇಳ್ತಾರಲ್ಲ ಸರ್. ಅದು ಬಾರಿ ಇದು ಉದಾಹರಣೆ ಬೇದಾನಿದೆ. ಅಕ್ಕಿ ಈಗ ನೋಡ್ರಿ, ನಾನ್ ಭಾರ್ಗವ್ದು ತಾಂಬಂದೆ, ಭಾರ್ಗವ್ದು ಅಕ್ಕಿ ಆ ಜೊತೆಲಿ ಅಕ್ಕಿ ಆಡೈತೆ. ನಾನ್ ಭಾರ್ಗವ್ಗೂ ಹೇಳ್ದೆ, ಅವಲ್ಲಿ ನೀವ್ ಬರಕ ಮುಂಚೆನೆ ಹೇಳ್ದೆ, ಭಾರ್ಗವ್ ನಿನ್ನ ಅಕ್ಕಿ ತೋರಿಸ್ತಾ ಇದೀನಿ ಹಿಂದೆ, ಹಣ ತೋರ್ಸೋಣ ಅಂದ. ನಿನ್ನ ಅಕ್ಕಿಯಿಂದ ಅಕ್ಕಿ ಆಡೈತೆ ಹಿಂಗೈತೆ ಅಂದೆ. ಇಷ್ಟೇ ಇರ್ಬೇಕು. ಅದ್ ಬಿಟ್ಟೆ ನಾವು ಯಾರ್ದೋ ಅಕ್ಕಿ ಕೊಟ್ರೆ ಅಕ್ಕಿ ಕೊಟ್ಟಿರೋದೇ ಹೇಳಲ್ಲ. ಇಲ್ಲಿ ಯಾರಿಗೋ ಒಬ್ಬ ಪುಣ್ಯಾತ್ಮಂಗ ಅಕ್ಕಿ ಕೊಟ್ಟೆ, ಒಳ್ಳೊಳ್ಳೆ ಅಕ್ಕಿ ಕೊಟ್ರೆ ಸತ್ತೋಗ್ಬಿಡ್ತು ಅಂದ. ನನ್ಗೆ ಎಷ್ಟು ಹೊಟ್ಟೆ ಉರಿತು ಅಂದ್ರೆ
13 ಅವರ್ ಕಣ್ಣೀರ್ ಗಾಡಿರೋ ಅಕ್ಕಿ ಕೊಟ್ಬಿಟ್ಟು ಹ್ಮ್ ನಾನು ಆಕ್ಸಿಡೆಂಟ್ ಆಯ್ತು. ಹ್ಮ್ ಸುಮ್ನೆ ಯಾರು ಅಕ್ಕಿ ನೋಡ್ಕೊಳ್ಳೋರಿಲ್ಲ ಅಂದ್ಬಿಟ್ಟು ಅಕ್ಕಿ ಕೊಟ್ರೆ ಹ್ಮ್ ಅಕ್ಕಿ ಸತ್ತಾಯ್ತು ಅಂದ್ರೆ ನಮ್ಗೆ ಎಷ್ಟು ಕೊಟ್ಟೆವ್ರಿ ಎಲ್ಲ. ನಾನು ಒಂದೇ ಒಂದ್ ಅಕ್ಕಿ ಹ್ಮ್ ಯಾರನ್ನಾರು ಕೇಳಿ, ನಾನು ಏನಾರು ಒಂಚೂರು ಇದ್ವಿ ಅಕ್ಕಿಗೆ ಒಂಚೂರು ಹ್ಮ್ ಇನ್ಸ್ಪೆಕ್ಷನ್ ಆದ್ರೂ ಪಟ್ಟಂತ ಫೋನ್ ಹಾಕ್ತೀನಿ ಡಾಕ್ಟರ್ಗೆ, ಬಾ ಡಾಕ್ಟ್ರೆ ಬರ್ರಿ ಅಂತೀನಿ. ಹ್ಮ್ 3 ಜನ ಡಾಕ್ಟರ್ ಅವ್ರೆ, ಪ್ರಸನ್ನ ಡಾಕ್ಟರ್ ಎಲ್ಲ ಹ್ಮ್ ಬಂದಿ ಅದ್ ಏನಾಗೈತೆ ಚೆಕ್ ಮಾಡಿ ಅಂತೀನಿ. ಓಕೆ ಅದು ಇರ್ಬೇಕು. ಅದು ಬಿಟ್ಬಿಟ್ಟು ಅಕ್ಕಿ ಸತ್ತಾಯ್ತು ಅಂದ್ರೆ ಹ್ಮ್ ಅವ್ರು ಇನ್ನೆಲ್ಲಿ ಜೀವನದಲ್ಲಿ ಅಕ್ಕಿ ಹರಿಸ್ತಾರೆ? ಹ್ಮ್ ಅರ್ಥ ಆಯ್ತು. ಸರಿ ಸರ್, ಓಕೆ. ಇವಾಗ ಏನಂತ ಹೇಳಿದ್ರೆ ಕೊನೆಯದಾಗಿ ಮತ್ತೊಮ್ಮೆ ಕೇಳ್ತೀನಿ, ಅಕ್ಕಿನ ಒಂದು ಲಾಂಗ್ ಟೈಮ್ ಮಾಡಿಸ್ಬೇಕು ಅಂದ್ರೆ ನಿಮ್ಮ ಒಂದು ಪ್ರಕಾರ ಅಕ್ಕಿಗಳಿಗೆ ಜಾಸ್ತಿ ಡ್ಯೂಟಿ ಮಾಡಿ, ಅದು ಏನಂತ ಹೇಳಿದ್ರೆ ಅರ್ಧ ಕಿಲೋಮೀಟರ್, 3/4 ಕಿಲೋಮೀಟರ್, 1 ಕಿಲೋಮೀಟರ್ ಅಕ್ಕಿಗಳು ಬಿಟ್ಕೊಂಬಂದ್ರೆ ದಮ್ ಕುಂಡಿಸ್ಬೇಕು. ದಮ್ ನೀರ್ ಹಾಕಿ ದಮ್ ಕುಂಡಿಸ್ಕೊಂಡ್ರೆ ಹೆಂಗಿದ್ರು ಅಕ್ಕಿ ಆಡ್ತದೆ. ಸರ್ ಕೊನೆಯದಾಗಿ ಇನ್ನೊಂದ್ಸತಿ ಕೇಳ್ಬಿಡ್ತೀನಿ, ದಮ್ಮನ್ನ ಕುಣಿಸ್ಬೇಕಂತ ಹೇಳಿದ್ರೆ ದಮ್ ನೀರ್ ಅಂತ ಮಾಡ್ತಿರಲ್ಲ, ಏನ್ ಸರ್ ಅದು ದಮ್ ನೀರು? ಏನೇನ್ ಇಂಗ್ರೀಡಿಯೆಂಟ್ಸ್ ಅದು ಏನೇನೋ ಹಾಕ್ತಿವಿ, ಅದು ಹೇಳ್ಬಾರ್ದು. ನಾವು ಮಾಡೇ ಮಾಡ್ತೀವಿ. ಅದು ದಮ್ ನೀರ್ ಹಾಕ್ಬಿಟ್ಟು ದಮ್ ಕುಂಡಿಸೋದು ನಮ್ಮ ಹತ್ರ ಐತೆ ಕೆಪಾಸಿಟಿ. ಅಕ್ಕಿ ತಾಣ ದೂರ ದೂರ ಬಿಡ್ತೀವಿ, ಹಾಕ್ತಿವಿ. ಅದ್ ದಮ್ ನೀರ್ ಹಾಕಿದ್ರೇನೆ ಅಕ್ಕಿ ಆಡೋದು. ಈರುಳ್ಳಿ ಎಲ್ಲ ಹಾಕ್ಬೇಕು. ಈರುಳ್ಳಿ ಗಸಗಸೆ ಐತೆ ಎಲ್ಲಾ ತಾಂಬಂದ್ ಹಾಕ್ಬೇಕು. ಅಂದ್ರೆ ಅದನ್ನ ಮಾಡೋ ರೀತಿಯ ರಿವಾಜ್ ಐತಲ್ಲ, ಅದಕ್ಕಿಷ್ಟೇ ಕೊಡ್ಬೇಕು ಅಂತ ಇರುತ್ತೆ. ಹೆವಿ ಕೊಟ್ರೆ ಅಮೃತನು ವಿಷ. ಎಷ್ಟ್ ಕೊಡ್ಬೇಕು ಅಷ್ಟ್ ಕೊಟ್ರೆ ಮುಗೀತು. ದಮ್ ಕುತ್ಕೊಳ್ಳುತ್ತೆ ಅಂತೀರಾ? ದಮ್ ಕೂತ್ಕೊಳ್ಳುತ್ತೆ, 200% ಕೂತ್ಕೊಳ್ಳುತ್ತೆ. ಅಂದ್ರೆ ಯಾವ್ದೇ ರೀತಿ ಹಂಗಾರೆ ದವಾ ಹಾಕೋದಾಗ್ಲಿ ಮತ್ತೊಂದ್ ಮಾಡೋದಾಗ್ಲಿ ಯಾವ್ದೇ ಕಾರಣಕ್ಕೂ ನಾನೇ ಚಾಲೆಂಜ್ ಕಟ್ಬಿಡ್ತೀನಿ. ಅದಕ್ಕಿರೋದು ಇಷ್ಟು ಸಾಸಿವೆ ಕಾಳು ಮೆದ್ಲು. ಈ ದವಾದಿಂದ ಅಕ್ಕಿ ಹರ್ತೈತೆ, ಅವೆಲ್ಲ ಸುಳ್ಳು. ದಮ್ ನೀರ್ ಹಾಕ್ಬೇಕು, ಆರಾಮಾಗಿ ಒಟ್ಟು ಮೇವ್ ಹಾಕ್ಬೇಕು. ಅದಕ್ಕೆ ನಾವು ಕ್ಲೀನ್ ಆಗಿ ಎಷ್ಟು ನೋಡ್ಕೊಂತೀವೋ ಅಷ್ಟು ನೀಟಾಗಿ ಅಕ್ಕಿ ಆಡ್ ಕೂತ್ಕೊಳ್ಳೋದು. ಅಲ್ಲ, ಯಾಕೆಂತ ಹೇಳಿದ್ರೆ ನಾನು ಸಾಕಷ್ಟು ಇದೇ ತರ ಹೋಗ್ಬೇಕಂತ ಹೇಳಿದ್ರೆ ಏನೋ ಪಾಯಸ ಅಂತ ಹೇಳ್ತಾರೆ, ಏನೋ ಮೆಡಿಸಿನ್ ಅಂತ ಹೇಳ್ತಾರೆ, ಮತ್ತೇನೋ ಇನ್ನೊಂದು ಸೊಪ್ಪು ಅಂತ ಹೇಳ್ತಾರೆ, ಎಲ್ಲ ಏನೇನೋ ಇದೆಯಲ್ಲ. ಈಗ ನಾನೇ ಹೇಳ್ತೀನಲ್ಲ, ಈಗ ನಾನು ಎಲ್ಲರಿಗೂ ಎಂಟೈರ್ ಬೆಂಗಳೂರು ಚಾಲೆಂಜ್ ಮಾಡ್ಬಿಡ್ತೀನಿ. ಈಗ ನಾನು ಜಾಕಗ್ ರೆಕ್ಕೆ ಹೇಳ್ಕೊಡ್ತೀನಿ. ರೆಕ್ಕೆ ಹೇಳ್ಕೊಟ್ಟಾಗಿಂದ ಬಂದು ಡೈಲಿ ಗುಡ್ ಬೀಗ ಹಾಕೊಂಡ್ಲಿ. ನಾನು ಕೊಡೋದೇ ಇಷ್ಟು. ನಾನ್ ದಮ್ ನೀರ್ ಕೊಡ್ತೀನಿ, ಅದಕ್ಕೆ ಸಾಸಿವೆ ಹಾಕತ್ತೀನಿ, ಅದಕ್ಕೆ ಕಳೆ ಬೀಜ ಕೊಡ್ತೀನಿ. ಬಿಟ್ಟವ್ರು ಅಕ್ಕಿ ಬಂದು ಬಿಟ್ಕೊಳ್ಳಿ ನೋಡೋಣ. ಅದು 13 ಅವರ್ ಆಡದೆ ಹೋದ್ರೆ ನಾನು ಅಕ್ಕಿ ಶೋಕ್ಯ ಅನ್ಫಿಟ್. ಇಷ್ಟು ವರ್ಷದ ಸರ್ವಿಸೇ ಬಿಟ್ಬಿಡ್ತೀರಾ? ಹಂಗಾದ್ರೆ ಸರ್ವಿಸೇ ಬಿಟ್ಬಿಡ್ತೀನಿ, ಅಕ್ಕಿನೇ ಮಡಗಲ್ಲ. ನನ್ನ ಅಕ್ಕಿ ಶೋಕಲ್ಲೇ ಅಕ್ಕಿನೇ ಮಡಗಲ್ವಲ್ಲ. ನನ್ಗೆ ಅದ್ರ ಮೇಲೆ ಅಷ್ಟು ಕಾನ್ಫಿಡೆನ್ಸ್ ಐತೆ. ಅದು 3 ಕಳಿ ಪಡೆದಲ್ಲೇ ಕಡ್ಡಿ ಬಲ ಕಟ್ಕೊಂಡು 13 ಅವರ್ ಆಡಿರೋದು ಈ ಸತಿ ಬಿಡ್ತದ. ಅದು ಲೈಟ್ ಹಾಕ್ದಟ್ಗೆ ಎಲ್ಲಿದ್ರು ಬಂದ್ ಬರ್ರಂತ ಕುತ್ಕೊಳ್ಳೋದು. ಲೈಟ್ ಹಾಕಿದ್ರೆ ಫಿನಿಶ್ ಮಾಡೋದು, ಅದು ಆ ತರ ಒಂದು ರೂಢಿ ಮಾಡಿದ್ರ? ಹೌದು, ಲೈಟ್ ಹಾಕ್ದೇಟ್ಗೆ ಸಾಕು. ಎಲ್ಲಿದ್ರು ಎಷ್ಟ್ ದೂರ ಹೋಗಿರೋದು, ಲೈಟ್ ಆನ್ ಮಾಡ್ತಿದಂಗೆ ಒಂದೇ ಜಿಪ್ಪಿ ಬಡ್ 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 ಅಂತ ಹೊಡೆದಿ 8 ಹೊಡೆದ್ ಹಂಗೆ ಕುತ್ಕೊಳ್ಳೋದು ಛತ್ರಿ ಮೇಲೆ. ಸರಿ ಸ್ನೇಹಿತರೆ, ಇನ್ನೊಂದೇನಂತ ಹೇಳಿದ್ರೆ ಈ ದಾವಡಿಲಿ ಮತ್ತೆ ಅಗೇನ್ ಒಂದು ವಿಸಿಟ್ ಮಾಡೋಣ. ಈ ವರ್ಷ ಅವ್ರು ಹೇಳಿದಾರೆ, ನಾನು ಈ ವರ್ಷ 13 ಅವರ್ ಬಿಟ್ಟೇ ಬಿಡ್ತೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಅಲ್ಲಿ ಅವ್ರು ಇದ್ದಾರೆ. ಇಲ್ಲ ಅಂತ ಹೇಳಿದ್ರೆ ಅಕ್ಕಿ ಶೋಕಿನೇ ಬಿಡ್ತೀನಿ ಅಂತ ಕೂಡ ಹೇಳ್ತಾ ಇದಾರೆ. ಆ ತರ ಆಗದೆ ಇರ್ಲಿ, ದೇವರ ದಯದಿಂದ ಅವ್ರು ಒಳ್ಳೆ ಲಾಂಗ್ ಟೈಮ್ ಬಿಡ್ಲಿ ಅಂತ ನಾನು ಕೇಳ್ಕೊಂತೀನಿ. ಈ ಎಪಿಸೋಡ್ ನ ಇಲ್ಲಿಗೆ ನಿಲ್ಲಿಸ್ತಾ ಇದೀನಿ ಸ್ನೇಹಿತರೆ. ನೆಕ್ಸ್ಟ್ ಒಂದು ಲಾಂಗ್ ಟೈಮ್ ಬಿಟ್ಟಾದ್ಮೇಲೆ ಮತ್ತೆ ಅಗೇನ್ ಇವ್ರದ್ದು ಬರೋಣ. ಮತ್ತೆ ಇನ್ನೊಂದೇನಂತ ಹೇಳಿದ್ರೆ, ಇವ್ರ ಅಕ್ಕಿ ಒಂದು ಅಳುಬ್ರು ಯಾವ ತರ ಒಂದು ಇದನ್ನ ಅಂದ್ರೆ ದಾವಡಿನ ಇಟ್ಕೊಂಡಿದ್ರು, ಅದೇ ಒಂದು ಸಿಂಪ್ಟಮ್ಸ್ ಅಲ್ಲಿ ಇವ್ರು ಇಟ್ಟಿದ್ದಾರೆ. ಏನಂತ ಹೇಳಿದ್ರೆ, ಇವಾಗೆಲ್ಲ ನಾವೇನ್ ಮಾಡಿದೀವಿ, ಒಂದು ಸಿಂಗಲ್ ಕಾಣೆ ಅಂತ ಮಾಡಿ ಅದಕ್ಕೆ ಒಂದೊಂದಕ್ಕೂ ಒಂದೊಂದು ಸಿಂಗಲ್ ಆಗಿ ಅಕ್ಕಿಗಳನ್ನ ಬಿಟ್ಕೊಳ್ತಾ ಹೋಗ್ತಿದ್ವಿ. ಬಟ್ ಇವ್ರು ಆತರ ಮಾಡಿಲ್ಲ, ರೂಮ್ ಅಂತ ಮಾಡ್ಕೊಂಡು ಎಲ್ಲಾ ಒಂದು ರೂಮ್ಗಳಲ್ಲೂ ಒಂದು 4 ರೂಮ್ ಇಟ್ಕೊಂಡಿದ್ದಾರೆ. 4 ರೂಮ್ ಅಲ್ಲೂ ನಾನು ತೋರಿಸ್ತೀನಿ, ಅದ್ ಫೋಟೋದಲ್ಲಿ ಕೂಡ ಒಂದು ರೂಮ್ ಮಾತ್ರ ತೋರಿಸ್ತೀನಿ. ಮಿಕ್ಕಿದವ್ರದ್ದು ಫೇವರೆಟ್ ರೂಮ್ ಅದು ನಾನು ಬೇಡ ಅಂತ ಹೇಳಿದ್ರು. ಬಟ್ ಒಂದು ರೂಮ್ ಅಂತೂ ನಾನು ತೋರಿಸ್ತೀನಿ. ಅವ್ರು ಇಟ್ಟಿರೋಂತ ಶೈಲಿ ಹಳೇ ಒಂದು ಹಳಬ್ರು ಶೋಕ್ದಾರರು ಏನ್ ಇಟ್ಟಿದ್ರು ಅದೇ ತರ. ಯಾಕೆ ಸರ್ ಈ ತರ ಮಾಡಿದಿರಾ, ಬಾಕ್ಸ್ ಮಾಡ್ಬಿಟ್ಟು ಈ ತರ ಇದ್ ಮಾಡ್ಬೋದಲ್ಲ ಅಂತ. ಜೈಲಲ್ಲಿ ಇಕ್ಕಕ್ ನಂಗೆ ಇಷ್ಟ ಇಲ್ಲ. ಅದು ಫ್ರೀಯಾಗಿ ಆರಾಮಾಗಿ ಎಲ್ಲಾನು ಆರಾಮಾಗಿ ಅದು ಮಾತಾಡ್ಕೊಂಡು ಆಟ ಆಡ್ಕೊಂಡು ಚೆನ್ನಾಗಿರ್ಲಿ ಅನ್ನೋದು ಒಂದು ಅಭಿಪ್ರಾಯ ನನ್ನಲ್ಲಿ. ನಾನ್ ಸಾಕೋದು ನನ್ನ ಮಾಡ್ತಾರ ಶೋಕಿ ಹೀಗೇನೆ ಅಂತ ತೋರಿಸಿದ್ದಾರೆ. ಅವ್ರಿಗೆ ಧನ್ಯವಾದ ಹೇಳ್ತೀನಿ ಸರ್. ಇಷ್ಟೊತ್ತರೆಗೂ ನಿಮ್ ಟೈಮ್ ಕೊಟ್ಟಿ, ಪಾಪ ನೀವೆಲ್ಲ ಹೊರಗಡೆ ಇದ್ರಿ, ನನಗೋಸ್ಕರ ಬಂದು ನಮ್ಮ ಪಿಜನ್ ಪಲ್ಸ್ಗೆ ಇಷ್ಟೊತ್ತರೆಗೂ ಇಂಟರ್ವ್ಯೂ ಕೊಟ್ಟಿಗೆ ತುಂಬಾ ಥ್ಯಾಂಕ್ಸ್ ಸರ್. ನೀವು ಬಂದಿ